ಓಕೆ, ಸುಮಾರು ಸತಿ ನಿಮ್ದು ಕಾವ್ಯಂದು ಗಲಾಟೆ ಆಗಿದೆ. ಒಂದ್ ದಿನನೋ ಅಥವಾ 2 ದಿನನೋ ಮಾತು ಬಿಟ್ಟಿರೋದು ಇದೆ. ಹೆಂಗಂದ್ರೆ ಮಾತಾಡ್ಕೊಳೋದಿದ್ರು ನೀವ್ ಯಾರಿಗೋ ಹೇಳೋ ತರ ಕಾವ್ಯನಿಗೆ ಹೇಳೋದು, ಇಲ್ಲ ಕಾವ್ಯ ಯಾರಿಗೋ ಏನೋ ಅಂದ್ರೆ ನಿಮಗೇನೋ ಹೇಳ್ಬೇಕು ಅಂದ್ರೆ ಯಾರಿಗೋ ಏನೋ ಹೇಳೋದು, ಈ ತರದ್ ಆಗ್ತಾ ಇತ್ತು. ಇನ್ ಕೇಸ್ ನೀವೇನಾದ್ರೂ ಇನಿಷಿಯೇಟಿವ್ ತಗೊಂಡಿರ್ಲಿಲ್ಲ ಅಂತಂದಿದ್ರೆ ನಿಮ್ ಫ್ರೆಂಡ್ಶಿಪ್ ಏನಾದ್ರು ಮಧ್ಯದಲ್ಲೇ ಬ್ರೇಕ್ ಆಗ್ಬಿಡ್ತಿತ್ತಾ? ಹಂಗಾಯ್ತಿರಲ್ಲ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಅದು ಒಂಥರ ಬಿಟ್ಕೊಡಕ್ಕೆ ಅಂದ್ರೆ ಈಗ ಒಂದು ಮನೆ ಅಂತ ಇದ್ಮೇಲೆ ಈಗ ಒಂದ್ ಮನೆ ಅಂತ ಇದ್ಮೇಲೆ ಫ್ರೆಂಡು, ವೈರಿ, ಇನ್ನೊಬ್ರು ಎಲ್ಲ ಇರ್ತಲ್ಲ ಮೇಡಮ್. ಅದ್ರಲ್ಲಿ ಫ್ರೆಂಡು ಅಂತ ಬಂದಾಗ ಕಾವ್ಯ ಇದ್ದಿದ್ದು ಅದು ಇಂಡೈರೆಕ್ಟ್ ಅದು ಹಂಗೆ ಹೆಂಗಾರ ಮಾತಾಡ್ಬೇಕಲ್ಲ, ಏನೋ ಮಿಸ್ ಮಾಡ್ಕೊಂಡಿದ್ದು ಮಾತಾಡ್ಬೇಕಲ್ವಾ, ಅದಕ್ಕೆ ಇಂಡೈರೆಕ್ಟ್ ಆಗಿ ಹಂಗ್ ಮಾತಾಡೋದು. ಓಕೆ, ನಿಮ್ದು ಬಿಗ್ ಬಾಸ್ ಮನೆಲ್ಲ ನಿಮ್ ಸಿಚುಯೇಷನ್ ನೋಡಿದಾಗ ಒಂದೊಂದ್ ಸಿಚುಯೇಷನ್ ಒಂದೊಂದ್ ಸಿನಿಮಾಗೆ ಹೋಲಿಸಬಹುದು. ಅದ್ರಲ್ಲೂ ಅರಸು ಸಿನಿಮಾಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತಾ ಅಂತ. ಯಾಕಂದ್ರೆ ಅಪ್ಪು ಸರ್ ಅದ್ರಲ್ಲಿ ರಮ್ಯ ಅವ್ರನ್ನ ಇಷ್ಟಪಡ್ತಿರ್ತಾರೆ, ಇಲ್ಲಿ ಮೀರಾ ಜಾಸ್ಮಿನ್ ಅಪ್ಪು ಸರ್ನ ಇಷ್ಟಪಡ್ತಿರ್ತಾರೆ. ಇಲ್ಲಿ ನೀವು ಕಾವು 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 ಅನ್ನೋದು, ರಕ್ಷಿತಾ ಹಿಂದೆಗಡೆ ಗಿಲ್ಲಿ 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 ಅನ್ನೋದು. ಸೊ ಅದು ಅರಸು ಮೂವಿ ತರ ಆಗ್ಬಿಟ್ಟಿತ್ತ ಒಳಗೆ ಅಂತ. ಇಲ್ಲ ಮೇಡಮ್, ಅದೇ ಈಗ ನನಗೆ ರಕ್ಷಿತಾ ಹೆಂಗೆ ಅಂದ್ರೆ ನೀವು ನೋಡಿರ್ತೀರಿ, ಇಂಟರ್ವ್ಯೂ ಎಲ್ಲ ಮಾಡಿದ್ರಿಂದ ಸಖತ್ತು ಅವಳು ಮನ್ಸುದ್ ಮಾತಾಡ್ತಾ ಇರ್ತಾರೆ. ಕರ್ಬೇ ಸೊಪ್ಪಂತೂ ಯಾವ ಲೆವೆಲ್ಗೆ ವೈರಲ್ ಆಗ್ಬಿಟ್ಟಿದೆ ಅಂದ್ರೆ ಬಡ ಬಡ ಅಂತ ಮಾತಾಡ್ತಾರೆ. ಸೇಮ್ ನಾನು ಮುಂಚೆನೆ ಹೇಳೋನಿಲ್ಲ, ನಾನೇನಾರು ನಾನು ಲೇಡಿ ವರ್ಷನ್ ಅಲ್ಲಿ ನೋಡ್ಕತೀನಿ ಅಂದ್ರೆ ಅವಳು ರಕ್ಷಿತನ್ ನೋಡ್ಕತೀನಿ ಅಂತ. ಅವಳು ಹೆಂಗೆ ಅಂದ್ರೆ ಈಗ ಯಾರ ಫ್ರೆಂಡ್ ಆದ್ರೆ, ಈಗ ನೀವೇನಾರ ಫ್ರೆಂಡ್ ಆದ್ರೆ ಫ್ರೆಂಡು ಒಂಥರ ಈ ಹೆಂಗೆ ಇಂಗ್ಲಿಷ್ ಅಲ್ಲಿ ಒಂದು ಹೊರಡೋದು ಅದು ಪೊಸೆಸಿವ್ ಫ್ರೆಂಡ್ ತರ. ಮಾತಾಡ್ಬೇಕು, ಯಾರ ಜೊತೆನೂ ಫ್ರೆಂಡ್ ಆಗಂಗಿಲ್ಲ. ಅಂದ್ರೆ ಬೇರೆಯವರು ನಿನ್ಗೇನು ಹೇಳಂಗಿಲ್ಲ, ನೀನ್ ಬೇರೆಯವ್ರು ನಿನ್ ಏನು ರೇಗ್ಸಂಗಿಲ್ಲ, ಏನು ಮಾಡಂಗಿಲ್ಲ, ಬೇರೆಯವ್ರು ನಿನ್ನ ನಾಮಿನೇಷನ್ ಮಾಡಂಗಿಲ್ಲ, ಈ ತರ ಬೇರೆಯವ್ರು ನಿನ್ ಮಾಡ್ರೆ ನೀನ್ ಅವ್ರನ್ನ ಇವ್ರು ಮಾಡೋದು. ಸೇಮ್ ನಾನು ಹಂಗೆ ಅಲ್ವಾ ಮಾಡ್ತಿದ್ದು ಆ ತರ. ಓಕೆ, ನೀವು ವಂಶದ್ ಕುಡಿ ಅಂತ ಹೇಳಿ ಪಾಪ ಹುಡುಗಿ ಬಾಯಿ ತುಂಬಾ ನಾನು ಮದ್ವೆ ಆದ್ರೆ ಗಿಲ್ಲಿ ತರ ಹುಡುಗ ಇರ್ಬೇಕು, ಗಿಲ್ಲಿ ತರ ಹುಡುಗ ನನ್ಗೆ ಇಷ್ಟ ಅಂತ ಹೇಳ್ತಾ ಇದ್ರು. ನೀವು ನೋಡಿದ್ರೆ ಕೊನೆಗೆ ತಂಗಿ ಅನ್ಬಿಟ್ರಿ. ಬಟ್ ಅವ್ರು ಬಂದ್ ಹೊರಗೆ ಇಂಟರ್ವ್ಯೂನೆಲ್ಲ ಹೇಳಿದಾರೆ, ಇಲ್ಲ ನನ್ ತಂಗಿ ಎಲ್ಲ ಅವ್ರ ಫ್ರೆಂಡು ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಹೇಳಿದಾರೆ, ಗಿಲ್ಲಿಯಲ್ಲಿ ನಾನು ಅಪ್ಪನ ನೋಡ್ತೀನಿ, ಅಣ್ಣನ ನೋಡ್ತೀನಿ, ಫ್ರೆಂಡ್ ನ ನೋಡ್ತೀನಿ, ಮಾವನ್ ಮಗನ ನೋಡ್ತೀನಿ, ಎಲ್ಲಾನು ನೋಡ್ತೀನಿ ಅಂತ ಹೇಳಿದಾರೆ. ಅದೇ ಅವರು ಅವಾಗಿಂದ ಅದ್ ಹೇಳ್ದೆ. ಈಗ ಹಂಗೆ ಮೇಡಮ್, ಅದೇ ನಾನ್ ಹೆಂಗಿದ್ದೀನಿ ಹಂಗೆಲ್ಲ ಮೇಡಮ್ ಅವ್ರು ಇರೋದು. ರಕ್ಷಿತಾ ಸೂಪರ್ ಮೇಡಮ್ ಅದ ವಿಷಯದಲ್ಲಿ. ಈಗ ಒಂದು ಸತಿ ಅವರು ಫಿಕ್ಸ್ ಆಗ್ಬಿಟ್ರೆ ಇವ್ರು ನನ್ನ ಫ್ರೆಂಡು ಅಂದ್ರೆ ಇವ್ರು ನನಗ್ ವೈಬ್ ಮ್ಯಾಚ್ ಆಯ್ತದೆ ಇವ್ರ ಜೊತೆ ನನಗೆ ಅಂದ್ರೆ ಅವ್ರಂಗ್ ಕೊನೆವರೆಗೂ ಬಿಟ್ಕೊಡೋದೇ ಇಲ್ಲ ರಕ್ಷಿತಾ. ಅಂದ್ರೆ ನನ್ಗೆ ಸಖತ್ ನಾನು ಒಂದ್ಸತಿ ಹೇಳಿದೀನಿ, ನಮ್ಮ ತಾಯಿ ನೆನಪಾಯ್ತಾರ ಅವ್ರು ನೋಡಿದಾಗೆಲ್ಲ ಅಂತ. ನಾನು ಕೇರ್ ಮಾಡಿದಾಗ ಊಟ ನನ್ನ ಪಾಡನ್ನ ನಾನು ಅಲ್ಲಿ ಬೀನ್ ಬ್ಯಾಗ್ ಹಾಕೊಂಡ್ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮಲಗಿರ್ತೀನಿ, ಇನ್ನೆಲ್ಲ ಮಲಗಿರ್ತೀನಿ. ರಕ್ಷಿತಾ ಒಂಚೂರು ರೈಸ್ ಹಾಕಬಂದ್ರೆ ಹಾಕಬತ್ತಾಳ ಪಾಪ. ಏನಾದ್ರು ಪಾತ್ರೆ ತೊಳಸುದು, ಪಾಪ ಕಸ ಗುಡ್ಸುದು ಎಲ್ಲಾನು ಮಾಡಿಸ್ಬಿಟ್ಟೆ. ಒಂದು ಚೂರು ಬೇಜಾರ್ ಮಾಡ್ಕೊತಿರಲ್ಲ ಅದೇನೋ ಅವಳು ರಕ್ಷಿತಾ. ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಿತನ್ ಕನ್ನಡದ ಬಗ್ಗೆ? ಅಂದ್ರೆ ನಾನ್ ಮಾತಾಡುವಾಗಂತೂ ನಂಗೆ ತುಂಬಾ ಖುಷಿ ಆಯ್ತು. ಅವಳಿಗೆ ತುಂಬಾ ಕಡಿಮೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಕಲ್ತಿದ್ದಾರೆ. ಮನೆ ಒಳಗಡೆ ಇರೋರೆಲ್ಲ ತುಂಬಾ ಕಂಪ್ಲೇಂಟ್ ಮಾಡೋರು, ರಕ್ಷಿತನ್ಗೆ ಕನ್ನಡ ಬಂದ್ರು ಮಾತಾಡಲ್ಲ, ಸುಮ್ನೆ ಡ್ರಾಮಾ ಮಾಡೋದು, ಬೇಕಂತಾನೆ ಬ್ರೋಕನ್ ಕನ್ನಡ ಮಾತಾಡೋದು ಅಂತೆಲ್ಲಾನು. ನೀವು ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಿ ರಕ್ಷಿತನ, ನಿಮ್ಗೆ ತುಂಬಾ ಕ್ಲೋಸ್ ಇದ್ರು. ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ರಕ್ಷಿತನ್ಗೆ ಕನ್ನಡ ಬರೋದಿಲ್ಲ ಸರ್? ಫಸ್ಟ್ ಇದ್ರಲ್ಲೇ ಗೊತ್ತಾಗ್ಬಿಡ್ತು ಪಕ್ಕ ರಕ್ಷಿತಾ ಇರುವುದೇ ಹಂಗೆ. ಅದ್ ಗೊತ್ತಾಗ್ಬಿಡ್ತದೆ ನಿಮ್ ಟೋನ್ ಅಲ್ಲಿ, ಫ್ಲೋ ಅಲ್ಲಿ. ಈಗ ಜಗಳ ನಿಮ್ಗೆ ಏನ್ರಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಜಗಳ ಮಾಡ್ತೀರಿ ಗೊತ್ತಾ, ಜಗಳ ಮಾಡ್ಬೇಕಾದ್ರೆ ಗೊತ್ತಾಯ್ತದೆ. ಅಲ್ಲಿ ನೀವು ಯೋಚನೆ ಮಾಡಿ ಮಾತಾಡಕ್ಕಾಗಲ್ಲ, ಇಲ್ಲಾಂದ್ರೆ ನೀವು ಪ್ಲಾನ್ ಮಾಡ್ಬಿಟ್ಟು ಚೇಂಜ್ ಮಾಡಿ ಮಾತಾಡಕ್ಕಾಗಲ್ಲ. ನಿಮ್ ಕನ್ನಡ ಗೊತ್ತಿದ್ರು ಮಿಕ್ಸ್ ಮಾಡಿ ಆತರ ಜಗಳ ಆಡ್ಬೇಕಾದ್ರೆ ಮಾಡಕ್ಕಾಗಲ್ಲ. ಅಲ್ಲಿ ಗೊತ್ತಾಗ್ಬಿಡ್ತದೆ ನಿಮ್ಗೆ ಅವಳು ನಾಟಕ ಮಾಡ್ತಾ ಇಲ್ಲ, ಇರುವುದೇ ಹಂಗೆ.